ಗತಾಯ ಹೋರಾಟ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿ ಗೆಲುವು ಕಾಣಲೇ ಇಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಈಗ ಗೆಲುವು ದಾಖಲಿಸಿಬಿಟ್ಟಿದ್ದಾರೆ. ಟ್ರಬಲ್ ಶೂಟರ್ನ ಟ್ರಬಲ್ ಶೂಟಿಂಗಿಗೆ ಮೈತ್ರಿ ಅಭ್ಯರ್ಥಿಗಳು ಫಳಫಳ ಪಟಪಟ ಅಂತ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದ್ದಾರೆ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇರತಕ್ಕಂಥದ್ದು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ವಿಧಾನ ಪರಿಷತ್ ಚುನಾವಣೆಯ ಬಹುದೊಡ್ಡ ಕುತೂಹಲ ಮೂಡಿಸಿರ್ತಕ್ಕಂಥ 7ನೇ ಅಭ್ಯರ್ಥಿಯ ಗೆಲುವು ಇದೆಯಲ್ಲ. 7 ಸ್ಥಾನಕ್ಕೆ 8 ಜನ ಒಂದು ರೀತಿ ಸ್ಪರ್ಧೆ ಮಾಡಿದ್ರು. ಇದರಲ್ಲಿ ಈಗಾಗಲೇ ಇರತಕ್ಕಂಥ 7ನೇ ಅಭ್ಯರ್ಥಿಯ ದೊಡ್ಡ ಗೆಲುವು, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ 5ನೇ ಅಭ್ಯರ್ಥಿಯ ಗೆಲುವು ಆಗುತ್ತಾ ಅಥವಾ ಮೈತ್ರಿ ಅಭ್ಯರ್ಥಿ ಗೆಲ್ತಾರ? ಜೆಡಿಎಸ್ ಮತ್ತು ಬಿಜೆಪಿ ಸೇರಿಸಿ ಕಾಂಗ್ರೆಸ್ ಅನ್ನ ಸೋಲಿಸ್ತಾವ ಅಥವಾ ಕಾಂಗ್ರೆಸ್ನ ಏಕಮಾದ್ವಿತೀಯವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಜೆಡಿಎಸ್ ಮತ್ತು ಬಿಜೆಪಿಯನ್ನ ಮಗ್ಗಲು ಮುರಿಯುತ್ತಾ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದ್ದು ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಕಾಂಗ್ರೆಸ್ ಗೆಲುವನ್ನ ದಾಖಲಿಸಿದೆ, ಜೆಡಿಎಸ್ ಸೋಲನ್ನ ಒಪ್ಪಿಕೊಂಡಿದೆ. ಏನೆಲ್ಲ ಆಯ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ, ಗೆಲ್ಲೋದಕ್ಕೆ ಕಾರಣ ಯಾರು, ಏನೆಲ್ಲ ಕ್ರಾಸ್ ವೋಟಿಂಗ್ ಆಯ್ತು, ಎಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿರೀಕ್ಷೆಯಂತೆ ಭಾರಿ ಕುತೂಹಲ ಮೂಡಿಸಿದ್ದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಈಗಷ್ಟೇ ಇದೇ ಕ್ಷಣಕ್ಕೆ ಕೇವಲ ಕೆಲವು ನಿಮಿಷಗಳ ಮುಂಚೆ ಹೊರಗಡೆ ಬಂದುಬಿಟ್ಟಿದೆ. ಕಳೆದ 1 ತಿಂಗಳಿನಿಂದ ಭಾರಿ ಕುತೂಹಲ ಕೆರಳಿಸಿತ್ತು ಈ ಒಂದು ವಿಧಾನ ಪರಿಷತ್ ಚುನಾವಣೆ. ಕಳೆದ ಕೇವಲ 10 ದಿನಗಳ ಹಿಂದೆ ನಡೆದಿರತಕ್ಕಂಥ ರಾಜ್ಯಸಭಾ ಚುನಾವಣೆಗೂ ಹೆಚ್ಚಿನ ಕುತೂಹಲವನ್ನ, ಇಲ್ಲಿನ ಸ್ಥಳೀಯ ಚುನಾವಣೆ ಭಾರಿ ಕುತೂಹಲವನ್ನ ಕೆರಳಿಸಿತ್ತು. ಬಿಜೆಪಿ ತನ್ನ ಒಂದು ಸಂಖ್ಯೆಗಳಿಗೆ ಅನುಗುಣವಾಗಿ 2 ಅಭ್ಯರ್ಥಿಗಳನ್ನ ಆಯ್ಕೆಗೆ ಅದು ಚುನಾವಣೆಗೆ ನಿಲ್ಲಿಸಿತ್ತು. ಹಾಗಾಗಿ ತನ್ನ ಸಂಖ್ಯೆ 65 ಜನ ಇರತಕ್ಕಂಥದ್ದು, ಅದರಲ್ಲಿ 3 ಜನ ಉಚ್ಚಾಟಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟಿತರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 62 ಓಟುಗಳು ಮಾತ್ರ ಇತ್ತು. ಹಾಗಾಗಿ ಒಬ್ಬ ಅಭ್ಯರ್ಥಿಗೆ ಕೇವಲ 28 ಓಟುಗಳು ಬೇಕಾಗಿರುತ್ತೆ. ಹಾಗಾಗಿ 28 ಓಟುಗಳ ಲೆಕ್ಕದಲ್ಲಿ ಬಿಜೆಪಿ 2 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿತ್ತು. ಈಗ ಬಿಜೆಪಿಯ 2 ಅಭ್ಯರ್ಥಿಗಳು ಕೂಡ ಗೆಲುವು ದಾಖಲಿಸಿದ್ದಾರೆ. ಆದರೆ ಇದು ನಿರೀಕ್ಷಿತ ಮತ್ತು ಇದರಲ್ಲಿ ಯಾವುದೂ ಅಂತ ವಿಶೇಷತೆ ಇರಲಿಲ್ಲ. ಆದರೆ ಬಹಳ ಕುತೂಹಲ ಕೆರಳಿಸಿದ್ದು ಯಾವುದಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ನಡುವಿನ ಹಗ್ಗಜಗ್ಗಾಟ ಮತ್ತು ಈ ರಾಜಕೀಯದ ಚುನಾವಣೆಯ ಬಡದಾಟ. ನೋಡಿ, ಒಂದು ರೀತಿಯ ಪ್ರತಿಷ್ಠೆಯ ಕಣವಾಗಿಯೇ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಮಾರ್ಪಟ್ಟು ಬಿಟ್ಟಿತ್ತು ಅಲ್ವಾ. ಈಗಷ್ಟೇ ನೂತನವಾಗಿ ಮುಖ್ಯಮಂತ್ರಿ ಗಾದಿಗೆ ಏರಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ರವರ ಪ್ರತಿಷ್ಠೆಯ ಪ್ರಶ್ನೆ ಮತ್ತು ಅಸ್ತಿತ್ವದ ಪ್ರಶ್ನೆ ಮತ್ತು ಈಗಾಗಲೇ ಹಲವಾರು ಬಾರಿ ಈ ರೀತಿಯ ಉಪಚುನಾವಣೆಗಳನ್ನ, ಪರಿಷತ್ ಚುನಾವಣೆಗಳನ್ನ, ರಾಜ್ಯಸಭೆ ಚುನಾವಣೆಗಳನ್ನ ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಚುನಾವಣೆಯಲ್ಲಿ ಗೆಲುವು ಸಾಧ್ಯ ಆಗತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಕುತೂಹಲ ಮತ್ತು ಆಕರ್ಷಣೆ ಕೇಂದ್ರ ಬಿಂದುವು ಕೂಡ ಡಿ.ಕೆ. ಶಿವಕುಮಾರ್ ಆಗಿದ್ರು. ಇದಕ್ಕೆ ಸಮನಾಗಿ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸೆಡ್ಡು ಹೊಡೆದಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಶತಾಯಗತಾಯ ಸೆಡ್ಡು ಹೊಡೆದಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ತಮಗೆ ನಂಬರ್ ಸಪೋರ್ಟ್ ಅಂದರೆ ಸಂಖ್ಯೆಗಳ ಬಲ ಇಲ್ಲದಿದ್ದರೂ ಕೂಡ ತಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನ ಅವರು ಕಣಕ್ಕೆ ಇಳಿಸಿದ್ರು. ಜೆಡಿಎಸ್ ಪಕ್ಷದ ಗೋವಿಂದರಾಜು ಅನ್ನುವಂಥ ಅಭ್ಯರ್ಥಿಯನ್ನ ಅವರು ವಿಧಾನ ಪರಿಷತ್ ಚುನಾವಣೆಗೆ ಕಣಕ್ಕಿಳಿಸಿದ್ರು. ಅವರಿಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಬಿಜೆಪಿಯ ಹೆಚ್ಚುವರಿ ಮತಗಳು ನಮಗೆ ಬರುತ್ತೆ ಮತ್ತು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥವರ ಮತಗಳು ನಮಗೆ ಬರುತ್ತೆ. ಇದರ ಜೊತೆಗೆ ಕಾಂಗ್ರೆಸ್ನ ಒಂದಷ್ಟು ಮತಗಳೇನಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ, ಅಡ್ಡ ಮತದಾನ ಮಾಡಿದ್ರೆ ನಮಗೆ ಈ ಗೆಲುವು ದಾಖಲೆ ಆಗುತ್ತೆ. ಈ ಮೂಲಕ ಚುನಾಯಿತ ಈಗೇನು ಹೊಸ ಮುಖ್ಯಮಂತ್ರಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಹೊಡೆತ ಕೊಡೋಣ, ಜೆಡಿಎಸ್ ಪಕ್ಷದ ಅಸ್ತಿತ್ವ ಏನು, ಶಕ್ತಿ ಏನು ಅನ್ನುವಂಥದ್ದನ್ನ ಸಾಬೀತು ಮಾಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಒಂದು ರೀತಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಒಂದು ರೀತಿಯ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟು ಬಿಟ್ಟಿರತಕ್ಕಂಥ ಈ ಒಂದು ರಾಜಕಾರಣ ಇದೆಯಲ್ಲ, ಜೆಡಿಎಸ್ ನಾಯಕರ ಮತ್ತು ಕಾಂಗ್ರೆಸ್ ನಾಯಕರ ರಾಜಕಾರಣ, ಒಕ್ಕಲಿಗ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಹಪಾಹಪಿ ಮತ್ತು ನಾನೇ ಗ್ರೇಟ್ ಅಥವಾ ನಾನೇ ಶ್ರೇಷ್ಠ ಅನ್ನುವಂಥದ್ದು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು, ಒಕ್ಕಲಿಗ ಕೋಟೆಯ ಏಕಮಾದ್ವಿತೀಯ ನಾಯಕ ನಾನೇ ಅನ್ನುವಂಥ ಒಂದು ಜಿದ್ದಿಗೆ ಬಿದ್ದಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಇವರಿಬ್ಬರ ನಡುವಿನ ದೊಡ್ಡ ಫೈಟ್ಗೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಕಾರಣವಾಗಿತ್ತು. ನಿರೀಕ್ಷೆಯಂತೆ ಕಳೆದ 3 ದಿನಗಳಿಂದ ಒಂದು ರೀತಿಯ ಅಟ್ಯಾಕ್ನೇ ಮಾಡ್ತಾ ಬಂತು ಕಾಂಗ್ರೆಸ್ ಪಕ್ಷ. ನಿನ್ನೆಯಷ್ಟೇ ತನ್ನ
ಶಾಸಕರನ್ನೆಲ್ಲರನ್ನು ಕೂಡ ರೆಸಾರ್ಟ್ನಲ್ಲಿ ಇಟ್ಟುಕೊಂಡಿದ್ದ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಈ ಕುರಿತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಶಾಸಕರನ್ನ ಸೆಳೀತಾ ಇದ್ದಾರೆ, ಆಸೆ ಆಮಿಷಗಳನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗಲಿ, ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಆಗಿರಲಿ, ಅಥವಾ ಇನ್ನೊಬ್ಬ ಲತಾ ಮಲ್ಲಿಕಾರ್ಜುನ್ ಅಂತ ಶಾಸಕಿಗೂ ಕೂಡ ವೋಟ್ ಹಾಕ್ಲಿಕ್ಕೆ ಅವರು ಕರೆ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಆದರೆ ನಾವು ಬಗ್ಗಲ್ಲ, ನಾನು ಇದನ್ನ ಬಹಿರಂಗಪಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರ ಮರುದಿನವೇ ಅಂದ್ರೆ ನಿನ್ನೆ ಅಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕುರಿತಂತೆ ಒಂದು ರೀತಿ ಸೈಲೆಂಟ್ ಆಗಿಬಿಟ್ಟಿದ್ರು, ಒಂದು ರೀತಿಯ ತಣ್ಣಗಿನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದಾದ ನಂತರ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ನಿರೀಕ್ಷೆ ಇತ್ತು, ಅಡ್ಡ ಮತದಾನ ಆಗಿಬಿಟ್ಟು ಏನಾದರೂ ಜೆಡಿಎಸ್ ಅಭ್ಯರ್ಥಿ ಗೆಲುವು ದಾಖಲಿಸ್ತಾರ ಅನ್ನುವಂಥ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಆದರೆ ಈ ಮೂಲಕ ಜೆಡಿಎಸ್ಗೆ ಮತ್ತೊಮ್ಮೆ ಸೋಲಾಗಿದೆ. ಜೆಡಿಎಸ್ ನ 18 ಶಾಸಕರ ಮತಗಳು ಕೂಡ ಜೆಡಿಎಸ್ಗೆ ಬಿದ್ದಿರ್ತಕ್ಕಂಥದ್ದು ಅಭ್ಯರ್ಥಿಗೆ, ಆದರೆ ಹೆಚ್ಚುವರಿ ಮತಗಳು ಬಿದ್ದಿಲ್ಲ. ಹೆಚ್ಚುವರಿ ಮತಗಳು ಬೀಳದೇ ಇರೋದ್ರಿಂದ ಈ ಒಂದು ಸೋಲಾಗಿದೆ ಅಂತಾನು ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡ ಅವರು ಏನಾದರೂ ಅಡ್ಡಮತದಾನ ಮಾಡಿದಾರಾ ಅನ್ನುವಂಥ ಚರ್ಚೆಯೂ ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಜಿ ಟಿ ದೇವೇಗೌಡರು ಜೆಡಿಎಸ್ ನಿಂದ ಮುನಿಸ್ಕೊಂಡಿರ್ತಕ್ಕಂಥದ್ದು, ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರಿಂದ ಒಂದು ರೀತಿ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಇದು ಜೆಡಿಎಸ್ ಒಳಗಿನ ಹಗ್ಗಜಗ್ಗಾಟಕ್ಕೆ ಮತ್ತು ಪಕ್ಷದೊಳಗಿನ ಭಿನ್ನಮತಕ್ಕೆ ಮತ್ತು ಒಂದು ರೀತಿಯ ಬೇಸರಕ್ಕೆ ಕಾರಣವಾಗಿತ್ತು. ಮೊನ್ನೆ ಅಷ್ಟೇ ಜಿ ಟಿ ದೇವೇಗೌಡರು ತಮ್ಮ ಪತ್ನಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅವರ ಕಾರ್ಯಕ್ರಮಕ್ಕೆ ಅವರ ಮಗ ಶಾಸಕ ಹರೀಶ್ ಗೌಡ್ರೆ ಬಂದಿರಲಿಲ್ಲ. ಅವಾಗ ಅವರು ಇಡೀ ವೇದಿಕೆಯಲ್ಲಿ ಅಳ್ತಾ ಹೇಳಿದ್ರು, ನನ್ನ ಮಗ ನನ್ನ ಹೆಂಡತಿಯ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅವರ ತಾಯಿಯ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಎಂತ ನತದೃಷ್ಟ ಅನ್ನುವಂಥ ಮಾತನ್ನ ಕಣ್ಣೀರು ಹಾಕ್ತಾ ಜಿ ಟಿ ದೇವೇಗೌಡರು ಹೇಳಿದ್ರು. ಇದು ಜೆಡಿಎಸ್ ಪಕ್ಷದ ಜೆಡಿಎಸ್ ನಾಯಕರ, ಅದರಲ್ಲೂ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಮಗನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವು ಕೂಡ ಜೆಡಿಎಸ್ ಬೆಂಬಲಿಗರಿಂದ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಜಿ ಟಿ ದೇವೇಗೌಡ ಅವರು ಇವತ್ತು ಬರದೇ ಇಲ್ಲ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ಬಂದಿದ್ದಾರೆ, ಅವರು ವೋಟ್ ಹಾಕಿದ್ದಾರೆ. ಅವರ ಓಟು ಕ್ರಾಸ್ ವೋಟಿಂಗ್ ಆಗಿದೆ ಅಂತಾನು ಕೂಡ ಎಣಿಕೆ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಬಿಜೆಪಿಯ ಇಬ್ಬರು ಶಾಸಕರು ಕೂಡ, ಅದರಲ್ಲೂ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ಗೆ, ಬಿಜೆಪಿಯವರಾಗಿ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿರೋದ್ರಿಂದ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅನ್ನುವಂಥ ಅಭ್ಯರ್ಥಿ ಇದ್ದಾರಲ್ಲ, ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಮತ್ತು ಅವರ ಒಂದು ಚಾಲೆಂಜಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ಪರಮಾಪ್ತ ಅಭ್ಯರ್ಥಿಯನ್ನ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಏಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ 224 MLAಗಳಿರ್ತಕ್ಕಂಥ ರಾಜ್ಯ ವಿಧಾನಸಭೆಯಲ್ಲಿ ಇಬ್ಬರು ಈಗಾಗಲೇ ತೀರಿ ಹೋಗಿರತಕ್ಕಂಥದ್ದು. ಆ ಹಂತದಲ್ಲಿ 222 ಶಾಸಕರು ಬಂದು ಇವತ್ತು ಮತವನ್ನ ಚಲಾವಣೆ ಮಾಡಿರ್ತಕ್ಕಂಥದ್ದು ಅಲ್ವಾ. ಈ ಹಿನ್ನೆಲೆಯಲ್ಲಿ ಒಂದು ಮತ ಅಸಿಂಧು ಆಗಿದೆ. ಹಾಗಾಗಿ 221 ಶಾಸಕರ ಮತಗಳನ್ನ ಕೌಂಟ್ ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಎಲೆಕ್ಷನ್ ನಲ್ಲಿ ಈ ಅಡ್ಡ ಮತದಾನನ ಪರಿಣಾಮವೋ ಏನೋ, ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ರಾಜತಾಂತ್ರಿಕೆಯ ನಡೆಯೋ ಏನೋ, ಅಥವಾ ಜೆಡಿಎಸ್ ನ ದೌರ್ಬಲ್ಯವೋ ಏನೋ, ಅಥವಾ ನಂಬರ್ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯೋ ಏನೋ. ಹಾಗಾಗಿ ಈಗ ಸದ್ಯಕ್ಕೆ ಎರಡು ಮದಗಜಗಳ ಫೈಟ್ ನ ನಡುವೆ, ಕಾಳಗದ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಗೆಲುವು ಸಿಕ್ಕಿದೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಈ ತರದ ಚುನಾವಣೆಗಳ ಟ್ರಬಲ್ ಶೂಟರ್ ಅಂತಾನು ಕೂಡ ಕರೆಯಲಾಗುತ್ತೆ. ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರ ಟ್ರಬಲ್ ಶೂಟ್ಗೆ ಜೆಡಿಎಸ್ ನ ದಳಗಳು ಫಳಫಳ ಅಂತ ಉದುರಿಬಿಟ್ಟಿವೆ. ಅಂದ್ರೆ ಅವರ ಅಭ್ಯರ್ಥಿಗೆ ಸೋಲಾಗಿದೆ. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಜಯವನ್ನ ದಾಖಲಿಸಿದ್ದಾರೆ. ಈಗಾಗಲೇ ಹಲವಾರು ಎಲೆಕ್ಷನ್ಗಳಲ್ಲಿ ಜಯ ದಾಖಲಿಸಿರೋ ಹಾಗೆ ಮುಖ್ಯಮಂತ್ರಿ ಗಾದಿಯನ್ನ ಏರಿ ತನ್ನ ಒಂದು ಪ್ರಭುತ್ವವನ್ನ, ತನ್ನ ಶಕ್ತಿಯನ್ನ ಸಾಬೀತುಪಡಿಸಿರೋ ಹಾಗೆ ಈಗ ಮುಖ್ಯಮಂತ್ರಿ ಆದ ನಂತರ ಎದುರಿಸಿದ ಮೊದಲ ಚುನಾವಣೆಯಲ್ಲೇ ಡಿ ಕೆ ಶಿವಕುಮಾರ್ ಸಿಕ್ಸರ್ ಬಾರಿಸಿದ್ದಾರೆ. 5 ವಿಧಾನ ಪರಿಷತ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಳೆದ 3 ದಿನಗಳ ಒಂದು ರಣತಂತ್ರ ಇದೆಯಲ್ಲ, ಅದು ವರ್ಕೌಟ್ ಆಗಿದೆ. ಅದು ಮೈತ್ರಿ ಪಕ್ಷಗಳಾಗಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರಿಗೂ ಕೂಡ ಒಂದು ರೀತಿಯ ಮುಜುಗರ, ಮುಖಭಂಗ, ಸೋಲು ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚುನಾವಣೆ ಇದೆಯಲ್ಲ, ಮುಂದಿನ ಮತ್ತಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗುವಂಥದ್ದು. ಈ ಮುಂದಿನ 2028ರ ಚುನಾವಣೆಗೆ ಇದು ಒಂದು ರೀತಿಯ ದಿಕ್ಸೂಚಿ ಆಗಲಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರೆಷರ್ ಇದೆಯಲ್ಲ, ಅವರ ಒಂದು ಕೆಪಾಸಿಟಿ ಇದೆಯಲ್ಲ, ಆ ಕೆಪಾಸಿಟಿಗೆ ಒಂದು ಮೆಟ್ಟಿಲಾಗಿಯೂ ಕೂಡ ಈ ಒಂದು ಚುನಾವಣೆಯ ಫಲಿತಾಂಶ, ಗೆಲುವು ದಾಖಲಾಗಲಿದೆ. ಮೈತ್ರಿಯಲ್ಲಿ ಇದು ಅಂದ್ರೆ ಈ ಗೆಲುವು ಇದೆಯಲ್ಲ,
ಇದು ಮೈತ್ರಿಯಲ್ಲಿ ಬಿರುಕು ಹುಟ್ಟಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾಕಂದ್ರೆ ಬಿಜೆಪಿಯ ಎಷ್ಟು ಜನ ವೋಟರ್ಸು JDSನ ಅಭ್ಯರ್ಥಿಗೆ ಗೋವಿಂದರಾಜ್ಗೆ ಹಾಕಿದಾರೋ ಹಾಕಿಲ್ವೋ ಕೆಲವೇ ಕ್ಷಣಗಳಲ್ಲಿ ಅಥವಾ ನಾಳೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಹಾಗಾಗಿ ಈ ಸೋಲು, ವಿಧಾನ ಪರಿಷತ್ನ ಈ ಸೋಲು ಇದೆಯಲ್ಲ, ಇದು JDS ಮತ್ತು ಬಿಜೆಪಿಯ ನಡುವಿನ ಮೈತ್ರಿಯನ್ನ ಕಡಿದು ಹಾಕುತ್ತಾ ಅಥವಾ ಆ ಒಂದು ದೂರ ಇನ್ನಷ್ಟು ದೂರ ಮಾಡುತ್ತಾ ಅಂತ. ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ HD ದೇವೇಗೌಡ ಅವರನ್ನ ರಾಜ್ಯಸಭಾ ಸ್ಥಾನಕ್ಕೆ ಕಳಿಸುವ ಬಿಜೆಪಿ ನಡೆಸಿದ ರಾಜಕಾರಣದ ಹೆಜ್ಜೆಗಳು ತಂತ್ರಗಳು ಇದೆಯಲ್ಲ, ಅದು JDS ಪಕ್ಷದ ಅಸ್ತಿತ್ವಕ್ಕೆ, ಸ್ವಾಭಿಮಾನಕ್ಕೆ ಒಂದು ರೀತಿಯ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಹಾಗಾಗಿ ಈಗ ಬಿಜೆಪಿ ಮತ್ತೊಮ್ಮೆ ಈ ಮೈತ್ರಿಯ ಅಭ್ಯರ್ಥಿ ಸೋಲೋದ್ರ ಮೂಲಕ ಮತ್ತೊಮ್ಮೆ JDS ಮತ್ತು ಬಿಜೆಪಿಯ ನಡುವಿನ ಅಂತರ ಜಾಸ್ತಿ ಆಗುತ್ತಾ, ಮೈತ್ರಿಯಲ್ಲಿ ಬಿರುಕು ಬೀಳುತ್ತಾ, ಜೊತೆಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಗಳನ್ನು ಎದುರಿಸುತ್ತಾ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪ್ಲೇನರ್. ಹೇಗೆ ಕಾಂಗ್ರೆಸ್ ಪಕ್ಷ ಮತ್ತು ಟ್ರಬಲ್ ಶೂಟರ್ DK ಶಿವಕುಮಾರ್ ತಂತ್ರಗಾರಿಕೆ ಸಫಲ ಆಯಿತು. ನಂಬರ್ಗಳು ಕಡಿಮೆ ಇದ್ದಾಗಲೂ ಕೂಡ 135 ಶಾಸಕರನ್ನ ಇಟ್ಕೊಂಡು 140 ಓಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಹೇಗೆ ಸಫಲವಾಯಿತು, 5ನೇ ಅಭ್ಯರ್ಥಿಯನ್ನು ಕೂಡ ಹೇಗೆ ಕಾಂಗ್ರೆಸ್ ಗೆಲ್ಲಿಸಿಕೊಳ್ತು, ಮೈತ್ರಿ ಈ ಒಂದು ತಂತ್ರಗಾರಿಕೆ ಮಾಡುವಲ್ಲಿ ಹೇಗೆ ಸೋತು ಹೋಯಿತು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಬಳಿ ಇನ್ನೊಂದು ಸುದ್ದಿ ಇದೆ, ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.